ನೋಡಿ, ನೀವೇ ನೋಡಿ. ನಾನು ಶ್ರಮ ಪಟ್ಟು ಉಜ್ಜುತ್ತಾನೇ ಇಲ್ಲ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಇವಾಗ ನೋಡಿ ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸ್ಕೊಂಡಿದ್ದೀನಿ ಇವಾಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗೋಂಥದ್ದು ವಿಡಿಯೋ ತೊಗೊಂಡ್ಬಂದಿದ್ದೀನಿ. ಅದೇನಂತ ಹೇಳಿದ್ರೆ, ಹಿತ್ತಾಳೆ ಪಾತ್ರೆ ಹಾಗೆ ತಾಮ್ರದ ಪಾತ್ರೆನ ತುಂಬ ಈಸಿಯಾಗಿ ಮನೇಲಿ ಸಿಗುವ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬೇಗನೆ ಕ್ಲೀನ್ ಮಾಡ್ಕೊಬೋದು. ಒಂದು 10 ಸೆಕೆಂಡ್ಗೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಅಲ್ಲಲ್ಲಿ ಆ್ಯಕ್ಚುಲಿ ಇದನ್ನು ಬೆಳಗ್ಗೆ ತಾನೇ ತೊಳೆದಿದೆ, ವಾಶ್ ಮಾಡಿದ್ದೆ. ಸೊ ವಿಡಿಯೋಗೋಸ್ಕರ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಕಲೆಗಳಿದೆ, ನಾನು ವಿಡಿಯೋ ಮಾಡಬೇಕು ಅಂತಲೇ ಇಷ್ಟು ನೀಟಾಗಿ ತೊಳೆದು ಇರಲಿಲ್ಲ. ಸೊ ನೋಡಿ, ಇಲ್ಲಿ ಸ್ವಲ್ಪ ಕಲೆಗಳಿದೆ ಅಲ್ವಾ. ಈ ರೀತಿ ಎಷ್ಟೇ ಕಲೆಗಳಿರಲಿ 10 ಸೆಕೆಂಡ್ ಮೇಲೆ ಇರಲ್ಲ, ಅಷ್ಟು ಬೇಗ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ನಾನು ಕೆಮಿಕಲ್ ಪ್ರಾಡಕ್ಟ್ನ ಉಪಯೋಗಿಸ್ತಾನೆ ಇಲ್ಲ. ಸೊ ಕೆಮಿಕಲ್ ಪ್ರಾಡಕ್ಟ್ಸ್ನ ತೊಗೊಂಡ್ಬರೋದು, ಸೊ ಅದಕ್ಕೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ವಾಶ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಕೇವಲ 3 ಇಂಗ್ರೀಡಿಯೆಂಟ್ಸು, ಅದು ಮನೇಲೇ ಸಿಗೋವಂಥದ್ದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ 10 ಸೆಕೆಂಡಲ್ಲೇ ಕ್ಲೀನ್ ಆಗುತ್ತೆ ಅನ್ನೋದೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತಡ ಮಾಡೋದು ಬೇಡ, ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು, ಫಸ್ಟ್ ಒಂದು ಏನಂತ ಹೇಳಿದ್ರೆ ಹುಣಸೆಹಣ್ಣು. ಸೊ ಹುಣಸೆಹಣ್ಣು ಎಲ್ಲರ ಮನೇಲೂ ಸಿಗುತ್ತೆ. ಸೊ ಅದನ್ನು ಸ್ವಲ್ಪ ತಗೊಂಡು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಓಕೆನಾ, ಇದು ಮೇನ್ ಫಸ್ಟ್ ಇಂಗ್ರೀಡಿಯೆಂಟ್ ಇದು. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದು ವಿಮ್ ಜೆಲ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿರೋದು ಲೆಮನ್ ಸ್ವೀಸ್ ಮಾಡಿ, ಅದೇ ಲೆಮನ್ ಎಲ್ಲ ಕೆಟ್ಟೋಗಿರುತ್ತಲ್ಲ, ಸೊ ಅದನ್ನಷ್ಟು ನಾನು ಈ ರೀತಿ ಬಾಟಲಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ, ಇದು ನಿಂಬೆಹಣ್ಣಿಂದು ಜ್ಯೂಸ್. ಓಕೆ, ಇದು ಸೆಕೆಂಡ್ ಆಯಿತು. ಸೊ ಥರ್ಡ್ ಬಂದ್ಬಿಟ್ಟು ಇದು ಏನಿಟ್ಟು ಅಂತ ಹೇಳಿದ್ರೆ ರಂಗೋಲಿ ಇಟ್ಟು, ನಾವು ರಂಗೋಲಿ ಎಲ್ಲ ಬಿಡಿಸ್ತೀವಲ್ಲ, ಸೊ ಅದಕ್ಕೆ ಉಪಯೋಗಿಸ್ಕೊಳೋಂಥದ್ದು. ಸೊ ಈ ಕೇವಲ ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಪಾತ್ರೆಗಳನ್ನ ಎಷ್ಟು ಪಳಪಳ ಅಂತೇಳಿ ವಾಶ್ ಮಾಡ್ಕೊಬೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ನೋಡಿ, ಸೊ ಫಸ್ಟ್ ನಾನಿಲ್ಲಿ ರಂಗೋಲಿ ಇಟ್ಟು ತೊಗೊತೀನಿ. ಸೊ ಒಂದು ಸ್ವಲ್ಪ ತೊಗೊತೀನಿ ಇಷ್ಟೇ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಹುಣಸೆಹಣ್ಣು. ಇದಿಷ್ಟು ಈ ಮೂರು ಪ್ರಾಡಕ್ಟ್ ಇಟ್ಕೊಂಡು ನಾವು ಯಾವ ರೀತಿ ವಾಶ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟು ನೋಡಿ ಪಾತ್ರೆ ಈ ರೀತಿ ಇದೆ ಅಲ್ವಾ, ಈ ರೀತಿ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಅಂತ ಹೇಳಿದ್ರೆ, ಸ್ವಲ್ಪ ಪೌಡರ್ ಇದೆಯಲ್ಲ, ಇದನ್ನ ಈ ರೀತಿ ಹಾಕ್ಕೊಡ್ರಿ ಮೇಲೆ. ಸ್ವಲ್ಪ ನೆಕ್ಸ್ಟ್ ಹುಣಸೆಹಣ್ಣು. ಓಕೆನಾ, ಈ ಹುಣಸೆಹಣ್ಣು ತೊಗೊಂಡು ಈ ರೀತಿ ರಬ್ ಮಾಡಿದ್ದಾರೆ ನೋಡಿ. ರಬ್ ಮಾಡ್ತಾನೆ ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ, ನೀವೇ ನೋಡಿ. ನಾನು ಶ್ರಮ ಪಟ್ಟು ಉಜ್ಜುತ್ತಾನೇ ಇಲ್ಲ ನೋಡಿ ಅಲ್ವಾ. ಸೊ ಇದೇನಾದ್ರು ಡ್ರೈ ಅನ್ನಿಸ್ತು ವಾಶ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಒಂದು 2 ಡ್ರಾಪ್ ಈ ರೀತಿ ಹಾಕ್ಕೊಡಿ ನೋಡಿ. ನೋಡಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋ ಬದಲು ಈ ರೀತಿ ಮಾಡಿದರೆ ಎಷ್ಟು ನೀಟ್ ಆಗುತ್ತೆ ನೋಡಿ. ಎಲ್ಲೆಲ್ಲೂ ಗಲೀಜಿಲ್ಲ, ಅಷ್ಟು ನೀಟಾಗಿದೆ ನೋಡಿ. ಫುಲ್ ಪಳಪಳ ಅಂತ ಇದೆ ನೋಡಿ. ಇದನ್ನು ನಾನೀಗ ವಾಶ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಏನು ನಾನು ಶ್ರಮ ಹಾಕಿ ಉಜ್ಜೇ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಈಗ ವಾಶ್ ಮಾಡ್ತೀನಿ ನೋಡಿ ಅಲ್ವಾ, ಎಷ್ಟು ನೀಟಾಗಿದೆ ನೋಡಿ. ಎಲ್ಲೆಲ್ಲೂ ಗಲೀಜಿಲ್ಲ. ಒಂದು 10 ಸೆಕೆಂಡ್ ತೊಗೊಂಡಿರ್ಬೋದು ಅಷ್ಟೇ ಅಲ್ವಾ. ನೋಡಿ, ಏನೇನೋ ಕೆಮಿಕಲ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದು ನಿಜವಾಗ್ಲೂ ಉಪಯೋಗಿಸ್ಬೇಡಿ. ಈ ರೀತಿ ಮನೇಲೇ ಸಿಗುವಂಥದ್ದನ್ನ ನೀವು ಉಪಯೋಗಿಸ್ಕೊಳ್ಳಿ. ಕೈ ನಾರ್ಮಲ್, ನಾನೇನು ಗ್ಲೌಸ್ ಏನು ಹಾಕ್ಕೊಡಿಲ್ಲ, ಏನು ಇನ್ಫೆಕ್ಷನ್ ಆಗಲ್ಲ. ನಾನು ಸುಮಾರು ವರ್ಷದಿಂದ ಇದೇ ರೀತಿ, ನಮ್ಮಮ್ಮ ಇದೇ ರೀತಿನೇ ಹೇಳ್ಕೊಟ್ಟಿರೋದು. ನಾನು ಇದೇ ರೀತಿನೇ ಕ್ಲೀನ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗುತ್ತೆ ನೋಡಿ. ಈ ರೀತಿ ನೀವು ಒಂದು ವಾರದವರೆಗೂ ಇಟ್ರು ಇದೇನೂ ಕಪ್ಪಾಗಲ್ಲ. ಇದೇ ರೀತಿನೇ ಪಳಪಳ ಅಂತ ಇರುತ್ತೆ. ಸೊ ಒಂದು ವಾರ ಇಲ್ಲಾಂದರೆ ಒಂದು 4 ಡೇಸ್ ಏನೇನು ಆಗಲ್ಲ, ಇಷ್ಟೇ ನೀಟಾಗಿರುತ್ತೆ. ಇದನ್ನೇ ಟ್ರೈ ಮಾಡಿ. ತುಂಬ ಪ್ರಾಡಕ್ಟ್ ಸಿಗುತ್ತೆ ಆನ್ಲೈನ್, ಅಂತ ಏನು ಉಪಯೋಗಿಸ್ಬೇಡಿ, ಇದನ್ನೇ ಉಪಯೋಗಿಸ್ಕೊಳ್ಳಿ. ಸೊ ನೋಡಿ, ನೆಕ್ಸ್ಟ್ ನಾನೀಗ ಕಪ್ಪು ಇದೊಂದು ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಗಲೀಜು ಇದೆಯಲ್ಲ ನೋಡಿ, ಒಳಗೆಲ್ಲ ಗಲೀಜಿದೆ ನೋಡಿ. ಸೊ ಇದನ್ನು ವಾಶ್ ಮಾಡ್ತೀನಿ. ಸ್ವಲ್ಪ ಏನು ಇದೆ ಹುಣಸೆಹಣ್ಣು ಇತ್ತು, ಹುಣಸೆಹಣ್ಣಿಗೆ ಸ್ವಲ್ಪ ನಾನು ಇದನ್ನು ಎತ್ಕೊಂಡು ಇದನ್ನು ಈ ರೀತಿ ಕ್ಲೀನ್ ಮಾಡ್ತೀನಿ ಅಷ್ಟೇ. ಒಂದು 10 ಸೆಕೆಂಡಲ್ಲಿ ಆಗೋಗುತ್ತೆ, ತುಂಬ ಬೇಗನೆ ಆಗೋಗುತ್ತೆ. ನೀವೇನು ಟೆನ್ಷನ್ ತೊಗೊಳೋಂಥದ್ದು ಏನೂ ಇಲ್ಲ. ನಿಮಗೆ ಇವಾಗ
ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀರಾ, ಅದೆಲ್ಲ ಏನಿಲ್ಲ. ಇದು ಎಲ್ಲದೂ ಮನೆಯಲ್ಲೇ ಸಿಗುವಂಥದ್ದು, ಎನಿ ಟೈಮ್ ಮನೆಗಿರುತ್ತೆ. ಸೊ ಇದನ್ನು ಬಳಸಿ ನೀವು ವಾಶ್ ಮಾಡ್ಕೊಳ್ಳಿ. ನೋಡಿ ಕೈಯಲ್ಲೇ ತಿಕ್ತಿ, ನನಗೇನು ಇದುವರೆಗೂ ನನಗೇನೂ ಆಗಿಲ್ಲ, ನೀಟಾಗಿರುತ್ತೆ. ಹುಣಸೆ ಹಣ್ಣು ಏನೂ ನಮಗೆ ಎಫೆಕ್ಟ್ ಮಾಡಲ್ಲ ಆ ಥರ. ನೋಡಿ ನೋಡಿ ನೀವೇ ನೋಡಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಏನಂದ್ರೆ ಏನು ಒಂದು ಸ್ವಲ್ಪ ಒಂದು ಪಾಯಿಂಟ್ ಕೂಡ ಗಲೀಜಿಲ್ಲ, ಅಷ್ಟು ನೀಟಾಗಿದೆ. ಸೊ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಅಂದರೆ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಏನಂದ್ರೆ ಏನಿರೋದಿಲ್ಲ. ಸೊ ಎಲ್ಲ ಮನೆಯಲ್ಲೇ ಮಾಡ್ಕೊಡೋದಲ್ವಾ, ಏನಂದ್ರೆ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ, ಬೇಗನೆ ನೀವು ವಾಶ್ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಥರದ್ದೆಲ್ಲ ನಾವು ತೊಗೊಂಡಿದ್ದಾಗ ಸ್ವಲ್ಪ ಕೈಯೆಲ್ಲ ಒಳಗಡೆ ಹಾಕಿ ತಿಕ್ಕಬೇಕಾಗುತ್ತೆ. ಸೊ ಈ ರೀತಿ ಸಾಮಾನುಗಳನ್ನ ತೊಗೊಳೋದಕ್ಕಿಂತ ನೀವು ಪ್ಲೇನ್ ಇರೋಂಥ ಸಾಮಾನ ತೊಗೊಳ್ಳಿ, ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ. ನೋಡಿ ಪ್ಲೇಟಲ್ಲಿ ಕೂಡ ಈ ರೀತಿ ಡಿಸೈನ್ಸ್ ಪ್ಲೇಟ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕಿಂತ ಈ ರೀತಿ ಪ್ಲೇನ್ ಇದ್ರೆ ಕ್ಲೀನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ಒಂದು ಕೂಡ ವಾಶ್ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ನೋಡಿ ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸ್ಕೊಂಡಿದ್ದೀನಿ. ಇವಾಗ ನೋಡಿ ಹೊಸದು ಪಳಪಳ ಅಂತ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ನೀಟ್ ಆಗುತ್ತೆ, ಏನಿಲ್ಲ ಸಿಂಪಲ್. ಒಂದು ಈ ರೀತಿ ಬಾಟಲಲ್ಲಿ ನೀವು ಲೆಮನ್ ಹಾಕಿಟ್ಕೊಳ್ಳಿ, ಹಾಗೆ ಸ್ವಲ್ಪ ರಂಗೋಲಿ ಇಟ್ಟು, ಹಾಗೆ ನಾವು ಇನ್ನು ಅಡಿಗೆ ಮಾಡಿರ್ತೀವಲ್ಲ, ಸೊ ಆ ಹುಣಸೆಹಣ್ಣು ಕೂಡ ಉಳಿದಿರುತ್ತಲ್ಲ, ಸೊ ಅದನ್ನು ಕೂಡ ಇಟ್ಕೋಬೋದು. ಫ್ರೆಶ್ ಹುಣಸೆಹಣ್ಣೆ ತೊಗೋಬೇಕು ಅಂತ ಏನಿಲ್ಲ, ಈ ರೀತಿ ಇಟ್ಕೊಂಡ್ರೆ ವಾಶ್ ಮಾಡ್ಕೊಂಡ್ರೆ ಆಯಿತು. ಇಷ್ಟು ಚೆನ್ನಾಗಿ ಪಳಪಳ ಅಂತೇಳಿ ಹೊಳೆಯುತ್ತೆ. ಈ ರೀತಿ ಫಾಲೋ ಮಾಡಿ, ಸೊ ನಿಮಗೆ ಬೇಗನೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಇದು ನೀವು ಟ್ರೈ ಮಾಡಿ ಆಯಿತಾ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಅನ್ಕೊತೀನಿ. ಥ್ಯಾಂಕ್ ಯು.